ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಂದಿನಂತೆ ಇವತ್ತಿನ ಒಂದು ವಿಡಿಯೋ 8ನೇ ತಾರೀಕು ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡಿರಿ. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಮಾಹಿತಿ ಇರುತ್ತೆ. ಕೊನೆಯವರೆಗೂ ವಿಡಿಯೋನ ನೋಡಿ ಕೊನೆಯಲ್ಲಿ, ಯಾಕಂದರೆ ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಷಯ ಕೂಡ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವಾಗ 8ನೇ ತಾರೀಕು ಪ್ರಮುಖ ಪ್ರಚಲಿತ ಘಟನೆ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚಾನಲ್ನಲ್ಲಿ GK ಮತ್ತು ಡೈಲಿ ಈ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ, ಅದು ಕೂಡ ಕನ್ನಡದಲ್ಲಿ. ಮೊದಲನೇ ಒಂದು ಮಾಹಿತಿ ನೋಡೋದಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಒಂದು ಮಾಹಿತಿ ಇದೆ ನೋಡಿ. ಪ್ರಶ್ನೆ ಕೊಟ್ಟಿದ್ದಾರೆ, ಇತ್ತೀಚೆಗೆ ಯಾವ ದೇಶದ ವಾಣಿಜ್ಯ ಇಲಾಖೆಯು ಬಿಡುಗಡೆ ಮಾಡಿದ್ದ ನಕ್ಷೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಹೇಳ್ಬೋದು, ಅಂದರೆ POK ಮತ್ತು ಅಕ್ಸೈ ಚೀನ್ ಅನ್ನು ಭಾರತದ ಅವಿಭಾಜ್ಯ ಅಂಗವೆಂದು ತೋರಿಸಲಾಗಿದೆ. ನೋಡಿ, ಇತ್ತೀಚೆಗೆ ಒಂದು ದೇಶ ಏನು ಮಾಡಿದೆ ಅಂದರೆ ವಾಣಿಜ್ಯ ಇಲಾಖೆ ಬಿಡುಗಡೆ ಮಾಡಿದ ಒಂದು ನಕ್ಷೆ ಬಿಡುಗಡೆ ಮಾಡಿದೆ. ಆ ನಕ್ಷೆಯಲ್ಲಿ ಪಾಕ್ ಆಕ್ರಮಿತ ಒಂದು ಕಾಶ್ಮೀರ POK ಅಂತ ಹೇಳ್ಬೋದು, ಅದೇ ರೀತಿಯಾಗಿ ಚೀನಾದ ಒಂದು ಬಾರ್ಡರಲ್ಲಿ ಕಂಡುಬರುವಂಥ ಅಕ್ಸೈ ಚೀನ್, ಇವು ಏನು ಮಾಡಿದೆ ಅಂದರೆ ಇವೆರಡನ್ನು ಭಾರತದ ಅವಿಭಾಜ್ಯ ಅಂಗವೆಂದು ತೋರಿಸಲಾಗಿದೆ ಆ ಒಂದು ಮ್ಯಾಪ್ನಲ್ಲಿ. ಈ ಒಂದು ಯಾವ ರಾಷ್ಟ್ರ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ B, ಅಮೆರಿಕ ದೇಶ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅಮೆರಿಕ ದೇಶ ಇದೆ ನೋಡಿ. ಸುದ್ದಿ ಏನಿತ್ತಪ್ಪ ಅಂತಂದರೆ, ಅಮೆರಿಕದ ಒಂದು ವಾಣಿಜ್ಯ ಪ್ರತಿನಿಧಿ ಕಚೇರಿಯು ವ್ಯಾಪಾರ ಮಾತುಕತೆಗಳ ಸಂದರ್ಭದಲ್ಲಿ ಬಳಸಿದ ಒಂದು ನಕ್ಷೆಯಲ್ಲಿ ಸಂಪೂರ್ಣ ಜಮ್ಮು ಕಾಶ್ಮೀರವನ್ನು ಭಾರತದ ಭಾಗವಾಗಿ ತೋರಿಸಲಾಗಿದೆ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ದೇಶದ ಒಂದು ವ್ಯಾಪಾರದ ಒಂದು ಮಾತುಕತೆ ನಡೀತಿತ್ತು. ಆ ಒಂದು ಮಾತುಕತೆಯಲ್ಲಿ ಈ ಒಂದು ಪಾಕ್ ಆಕ್ರಮಿತ ಪ್ರದೇಶ ಮತ್ತು ಚೀನಾದ ಒಂದು ಏನಿದೆ ಆ ಒಂದು ಆಕ್ರಮಿತ ಪ್ರದೇಶವನ್ನು ಭಾರತ ದೇಶದಾದ್ಯಂತ ಆ ಒಂದು ನಕ್ಷೆಯಲ್ಲಿ ತೋರಿಸಲಾಗಿದೆ. ಹಿಂದೆ ಅಮೆರಿಕ ಸರ್ಕಾರ ನಕ್ಷೆಗಳಲ್ಲಿ POK ಅನ್ನು ಪ್ರತ್ಯೇಕವಾಗಿ ತೋರಿಸಲಾಗುತ್ತಿತ್ತು. ಈಗ ಪೂರ್ಣ ಒಂದು ಭೂ ಪ್ರದೇಶವನ್ನು ಭಾರತಕ್ಕೆ ಸೇರಿದ್ದು ಎಂದು ದೊಡ್ಡ ರಾಜತಾಂತ್ರಿಕ ಬದಲಾವಣೆಯಾಗಿದೆ ಅಂತ ಹೇಳಬಹುದು ನಾವು. ಈ ಒಂದು ಮೊದಲೇನಪ್ಪ ಅಂತಂದರೆ ಬರೀ ಇದು POK ಪಾಕ್ ಆಕ್ರಮಿತ ಪ್ರದೇಶವನ್ನು ಆ ಒಂದು ನಕ್ಷೆಯಲ್ಲಿ ತೋರಿಸಲಾಗ್ತಿರಲಿಲ್ಲ. ಈಗ ಅದು ಭಾರತಕ್ಕೆ ಸೇರಿದೆ ಅಂತ ಅಮೆರಿಕ ಕೂಡ ಹೇಳುತ್ತಿದೆ. ಇದು ಒಂದು ಕಾರಣಕ್ಕೇನು ಕಾರಣ ಆಗಿರ್ಬೋದು ಅಂದರೆ, ಯುರೋಪಿಯನ್ ಯೂನಿಯನ್ ಜೊತೆ ನಾವೇನು ಒಪ್ಪಂದ ಮಾಡಿದೆವೋ ಆ ಒಂದು ಒಪ್ಪಂದದಿಂದ ಅಮೆರಿಕ ದೇಶ ಏನು ಮಾಡಿದೆ ಅಂದರೆ ನಮ್ಮ ಭಾರತ ದೇಶ ಕಡೆಗೆ ಒಲವನ್ನು ಕಂಡಿದೆ. ಈಗ 25% ಇದನ್ನ 18% ಅಷ್ಟು ಇಳಿಕೆಯನ್ನು ಮಾಡಿದೆ ನೋಡಿ. ಭಾರತ ದೇಶ ಏನಪ್ಪ ಅಂತಂದರೆ ಸರಕುಗಳ ಮೇಲೆ ಏನು 25% ಹಾಕಿತ್ತು ಅದನ್ನು ಈಗ 18%ಗೆ ಮಾಡಿದೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದ ಅಡಿಯಲ್ಲಿ ಭಾರತ ಅಮೆರಿಕ ಬಾಂಧವ್ಯ ಒಂದು ವೃದ್ಧಿಸುತ್ತಿರುವ ಸಂಕೇತವಾಗಿದೆ ಅಂತಲೇ ಹೇಳಬಹುದು ನೋಡ್ರಿ ನಾವು. ಈಗ ನಾವು ಸಾಮಾನ್ಯ ಜ್ಞಾನದ ಬಗ್ಗೆ ಅಂದರೆ US ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು US ರಾಜಧಾನಿ ವಾಷಿಂಗ್ಟನ್ DC ಅಂತ ಹೇಳ್ಬೋದು. ಚಲಾವಣೆಯ ರೂಪಾಯಿ ಏನಂದರೆ ಅಮೇರಿಕನ್ ಡಾಲರ್ ಆಗಿದೆ ನೋಡಿ. ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಆಗಿದ್ದಾರೆ ನೋಡಿರಿ. ಪ್ರಸ್ತುತ 2026 ಒಂದು ಪ್ರಸ್ತುತ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ದೇಶದ ಒಂದು ಅಧ್ಯಕ್ಷರಾಗಿದ್ದಾರೆ. ಇದೇನಪ್ಪ ಅಂತಂದರೆ ಇತ್ತೀಚೆಗೆ ಅಂದರೆ ಇವತ್ತಿನ ತಾರೀಕು ನಡೆದಂಥ ಒಂದು ಮಾಹಿತಿ ಆಗಿತ್ತು ನೋಡಿರಿ. ಮುಂದೆ ನೋಡೋಣ. ಮುಂದಿನ ಒಂದು ಮಾಹಿತಿ ವಿಜ್ಞಾನ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಆಗಿದೆ. ವಿಜ್ಞಾನ ಮತ್ತು ಆರೋಗ್ಯ. ಕ್ಯಾಶನೂರು ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆಗೆ ಸುಧಾರಿತ ಲಸಿಕೆಯನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ? ಈ ಒಂದು ಮಂಗನ ಕಾಯಿಲೆಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಲು ಒಂದು ನಡೆಸುತ್ತಿರುವಂಥ ಸಂಸ್ಥೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ನೋಡಿ, ICMR ಅಂತ ಹೇಳುತ್ತೀವಿ ನೋಡಿ. ಸರಿಯಾದ ಉತ್ತರ ಅದು ICMR ಸಂಸ್ಥೆ ಏನಪ್ಪ ಅಂತಂದರೆ ಈ ಒಂದು ಮಂಗನ ಕಾಯಿಲೆಗೆ ಡಿಸೀಸನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದೆ. ಪ್ರಸ್ತುತ ಸುದ್ದಿ ಏನಾಗಿತ್ತು ಅಂದರೆ, ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆಯ ಅಡಿಯಲ್ಲಿ ICMR ಸಂಸ್ಥೆಯು KFDಗೆ ಸುಧಾರಿತ ಲಸಿಕೆ ತಯಾರಿಕೆಯಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಈ ಒಂದು ICMR ಈ ಒಂದು ಕಾಯಿಲೆ ಮೊದಲು 1957ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಒಂದು ಕ್ಯಾಶನೂರು ಒಂದು ಕಾಡಿನಲ್ಲಿ ಪತ್ತೆಯಾಗಿತ್ತು. ಯಾವಾಗ? 1957ರಲ್ಲಿ ಈ ಒಂದು ಕ್ಯಾಶನೂರಿನಲ್ಲಿ ಪತ್ತೆ ಆಗಿರುತ್ತೆ ನೋಡ್ರಿ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಯಾವ ರೀತಿಯಾಗಿ ಹರಡುತ್ತದೆ ಅಂದ್ರೆ ಉಣ್ಣೆಗಳ ಮೂಲಕ ಇದು ಮಂಗಗಳಿಂದ ಮನುಷ್ಯರಿಗೆ ಹರಡುತ್ತದೆ ನೋಡ್ರಿ.
ಇದನ್ನು ಮಂಗನ ಕಾಯಿಲೆ ಎಂದು ಕೂಡ ಕರೆಯುತ್ತಾರೆ. ಮಂಗನ ಕಾಯಿಲೆ ಅಂತ ಕರೀತಾರೆ ನೋಡ್ರಿ ಇದಕ್ಕೆ. ಇದು ಉಣ್ಣೆಗಳ ಮೂಲಕ ಹರಡುವಂಥ ಒಂದು ಕಾಯಿಲೆಯಾಗಿದೆ. ಸಾಮಾನ್ಯ ಜ್ಞಾನ ನೋಡೋದಾದರೆ ಈ ಒಂದು ICMRನ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರ್ತದೆ. ಪ್ರಸ್ತುತ ಈ ಒಂದು ಬಾಧಿತ ರಾಜ್ಯಗಳು ಯಾವುವಂದರೆ ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ. ಈ ಒಂದು ಪ್ರದೇಶದಲ್ಲಿ ಮಂಗನ ಬಾವು ರೋಗ ಕಂಡು ಬರ್ತದೆ ನೋಡ್ರಿ. ಇವು ಪಶ್ಚಿಮ ಘಟ್ಟಗಳಿರುವಂಥ ರಾಜ್ಯಗಳಾಗಿದ್ದಾವೆ. ಈ ಒಂದು ರಾಜ್ಯಗಳಲ್ಲಿ ಕಂಡು ಬರ್ತದೆ ಮಂಗನ ಬಾವು ಡಿಸೀಸ್. ಹಾಗಾದರೆ ಸ್ನೇಹಿತರೆ, ICMR ಅಂದರೆ ಏನಪ್ಪ ಅಂತಂತ ಪೂರ್ಣ ವಾಕ್ಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮಾಡಿ. ಓಕೆ, ಈ ಒಂದು ICMR ಒಂದು ಸಂಸ್ಥೆಯ ವಿಸ್ತೃತ ರೂಪವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ವಿಷಯ ಕಡೆ ಹೋಗೋಣ. ಇದು ಕ್ರೀಡೆಗೆ ಸಂಬಂಧಿಸಿದಂಥ ವಿಷಯ ಆಗಿದೆ ನೋಡಿ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು? ಇತ್ತೀಚೆಗೆ ನಡೆದಂಥ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 10 ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಇಲವೆನಿಲ್ ವಲರೇವನ್. ಈ ಒಂದು ವ್ಯಕ್ತಿ ಏನಪ್ಪ ಅಂತಂದರೆ ಈ 10 ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಆಪ್ಷನ್ ಸಿ ಇಲವೆನಿಲ್ ವಲರಿವನ್ ಈ ಒಂದು ವ್ಯಕ್ತಿ ಪಡೆದುಕೊಂಡಿದ್ದಾರೆ ನೋಡಿ. ಸಾಧನೆ ಇಲವೆನಿಲ್ ಅವರು ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಈ ಒಂದು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಈ ಒಂದು ಮಹಿಳೆಯರ ವಿಭಾಗದ ಒಂದು 10 ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ. ಇಲವೆನಿಲ್ ವಲರಿವನ್ ಇವರು ಒಂದು ಮಹಿಳೆಯಾಗಿದ್ದಾರೆ. ಇದರಿಂದ ಪರಿಣಾಮ ಏನಪ್ಪ ಅಂತಂದ್ರೆ ಈ ಒಂದು ಗೆಲುವು ಏನಂದರೆ 2026ರ ಮುಂಬರುವ ಜಾಗತಿಕ ಒಂದು ಟೂರ್ನಿಗಳಿಗೆ ಭಾರತೀಯ ಶೂಟಿಂಗ್ ತಂಡದ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಿದೆ ಅಂತ ಹೇಳಬಹುದು. ಸಾಮಾನ್ಯ ಒಂದು GK ನೋಡೋದಾದರೆ ಸಾಮಾನ್ಯ ಜ್ಞಾನ ಅಂದರೆ ಶೂಟಿಂಗ್ ಬಗ್ಗೆ ಮಾಹಿತಿ ನೋಡಿದ್ದಾರೆ. ಪದಗಳು ಯಾವ ರೀತಿಯಾಗಿ ಕರೀತಾರೆ ಅಂದರೆ ಬ್ಲೂಶೆ ಮತ್ತು ಸ್ಕಿಟ್ ಟ್ರ್ಯಾಪ್ ಅಂತ ಕರೆಯುತ್ತಾರೆ. ಈ ಒಂದು ಯಾವ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ಅಂದರೆ ISSF ಇದರ ಒಂದು ಶೂಟಿಂಗ್ನ ಸಂಸ್ಥೆ ಆಗಿದೆ ನೋಡಿ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಅಂತ ಹೇಳ್ಬೋದು ನಾವು. ISSF ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಎಂದು ಕರೆಯುತ್ತಾರೆ. ಮುಂದಿನ ಒಂದು ನ್ಯೂಸನ್ನು ನೋಡೋಣ. ರಾಜ್ಯ ಯೋಜನೆಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ನೋಡಿ. ನಾವು ಯಾವ್ಯಾವ ಒಂದು ಟಾಪಿಕ್ಗೆ ಸಂಬಂಧಿಸಿದಂಥ ಯೋಜನೆಗಳು ಬರ್ತಾವೋ ಅದೇ ರೀತಿ ಯಾವ ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಬೇಗನೆ ಸ್ನೇಹಿತರೆ. ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಆತ್ಮನಿರ್ಭರ್ ಅಭಿಯಾನ 2.0 ಅಡಿಯಲ್ಲಿ ಉದ್ಯಮಿಗಳಿಗೆ ಆರ್ಥಿಕ ಸಹಾಯಧನವನ್ನು ವಿತರಿಸಿತು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ರಾಜ್ಯ ಸರ್ಕಾರ ಇತ್ತೀಚೆಗೆ ಏನಪ್ಪ ಅಂತಂದರೆ ಆತ್ಮನಿರ್ಭರ್ ಅಭಿಯಾನದಡಿಯಲ್ಲಿ ಈ ಒಂದು ಉದ್ಯಮಿಗಳಿಗೆ ಆರ್ಥಿಕ ಸಹಾಯಧನವನ್ನು ವಿತರಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಸ್ಸಾಂ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅಸ್ಸಾಂ ರಾಜ್ಯ ನೋಡ್ರಿ. ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿರುವ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮುಖ್ಯಮಂತ್ರಿ ಆತ್ಮನಿರ್ಭರ್ ಅಸ್ಸಾಂ ಅಭಿಯಾನ 2.0 ಅಡಿಯಲ್ಲಿ 5572 ಯುವ ಉದ್ಯಮಿಗಳಿಗೆ ಮೊದಲ ಕಂತಿನ ಹಣವನ್ನು ವಿತರಣೆ ಮಾಡಿದ್ದಾರೆ. ಎಲ್ಲಿ? ಅಸ್ಸಾಂ ರಾಜ್ಯದಲ್ಲಿ. ಈ ಯೋಜನೆಯ ಬಗ್ಗೆ ಮಾಹಿತಿ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ 2 ಲಕ್ಷ ರೂಪಾಯಿ ಮತ್ತು ವೃತ್ತಿ ತರಬೇತಿ ಪಡೆದವರಿಗೆ 5 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ. ನೋಡ್ರಿ. ಸಾಮಾನ್ಯ ವರ್ಗದವರಿಗೆ ಎಷ್ಟು ಅಂದರೆ 2 ಲಕ್ಷ, ವೃತ್ತಿಪರ ತರಬೇತಿ ಪಡೆದವರಿಗೆ ಎಷ್ಟು? 5 ಲಕ್ಷವನ್ನು ನೀಡಲಾಗುತ್ತದೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಯುವ ಜನರಲ್ಲಿ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವುದು ಇದರ ಒಂದು ಉದ್ದೇಶವಾಗಿದೆ. ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಂದು ಹೇಳಬಹುದು ನಾವು. ರಾಜ್ಯದ ಒಂದು ಯುವ ಜನತೆಯಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ಇತ್ತೀಚೆಗೆ ಇದನ್ನು ಅಸ್ಸಾಂ ರಾಜ್ಯದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಉದ್ಘಾಟನೆ ಮಾಡಿದರು ನೋಡ್ರಿ. ಪ್ರಶ್ನೆ ಕೇಳಬಹುದು. ಒಂದು ಸ್ಟ್ಯಾಟಿಕ್ GK ಬಗ್ಗೆ ನೋಡೋದಾದರೆ ಅಸ್ಸಾಂ ರಾಜ್ಯದ ಒಂದು ರಾಜಧಾನಿ ದಿಸ್ಪುರ್ ಆಗಿದೆ ನೋಡಿ. ಅದೇ ರೀತಿಯಾಗಿ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ. ಈ ಒಂದು ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕಕೊಂಬಿನ ಗೇಂಡಾಮೃಗಗಳು ಕಂಡು ಬರ್ತವೆ ನೋಡ್ರಿ. ಒಂಟಿ ಕೊಂಬಿನ ಗೇಂಡಾಮೃಗಗಳು ಕಂಡುಬರೋದು ಎಲ್ಲಿ ಅಂತ ಪ್ರಶ್ನೆ ಆಗಿತ್ತು ಪೊಲೀಸ್ ಕಾನ್ಸ್ಟೇಬಲಲ್ಲಿ.
2024 ಒಂದು ಪೊಲೀಸ್ ಕಾನ್ಸ್ಟೇಬಲಲ್ಲಿ ನೋಡ್ಬೋದು ನಾವು. ಏಕಕೊಂಬಿನ ಗೇಂಡಮೃಗ ಕಂಡು ಎಲ್ಲಿ ಬಂತಂದರೆ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತದೆ. ಈ ಒಂದು ಅಸ್ಸಾಂ ರಾಜ್ಯದ ಜಾನಪದ ನೃತ್ಯ ಯಾವುದಂದರೆ ಬಿಯು. ಜಾನಪದ ನೃತ್ಯ ಬಗ್ಗೆ ಕೂಡ ಒಂದಿಷ್ಟು ಬೇರೆ ರೀತಿಯಲ್ಲಿ ಕೇಳ್ಬೋದು ನೋಡ್ರಿ. ಬಿಯು ಯಾವ ರಾಜ್ಯದ ಒಂದು ಜಾನಪದ ನೃತ್ಯ ಅಂದರೆ ಅಸ್ಸಾಂ ರಾಜ್ಯದ ಜಾನಪದ ನೃತ್ಯ ಆಗಿದೆ. ಮುಂದಿನ ಒಂದು ಟಾಪಿಕ್ ಬರುತ್ತೆ ಪರಿಸರ ಮತ್ತು ಜೀವವೈವಿಧ್ಯ ಒಂದು ಟಾಪಿಕ್ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹುಲ್ಲುಗಾವಲು ಪ್ರದೇಶದಲ್ಲಿ ಕಂಡುಬರುವ ಶಾರ್ಟ್ ಇಯರ್ಡ್ಸ್ ಗೂಬೆ ವೈಜ್ಞಾನಿಕ ಹೆಸರೇನಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಶಾರ್ಟ್ ಇಯರ್ಡ್ಸ್ ಎಂದು ಓವೆಲ್ನ ವೈಜ್ಞಾನಿಕ ಹೆಸರೇನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಶಿಯೋಫಿಲ್ಮೋಸ್ ಎಂಬುದೇನಪ್ಪ ಅಂತಂದರೆ ಈ ಒಂದು ಅಸ್ಸಾಂನ ಶಾರ್ಟ್ ಇಯರ್ಸ್ ಗೂಬೆಯ ಒಂದು ವೈಜ್ಞಾನಿಕ ಹೆಸರಾಗಿದೆ. ಇದರ ಬಗ್ಗೆ ನೋಡೋಣ ಮಾಹಿತಿ. ಮಾಡರ್ನ್ ಎಜುಕೇಷನಲ್ ಬ್ರಾಡ್ಕಾಸ್ಟ್ ಅವರು ನೀಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಅಶಿಯೋಫಿಲ್ಮೋಸ್. ಇದರ ಒಂದು ಗೂಬೆ ಆವಾಸ ಸ್ಥಾನ ಎಲ್ಲಿದೆ ಅಂದರೆ ಇವು ತೆರೆದ ಹುಲ್ಲುಗಾವಲಲ್ಲಿ ವಾಸಿಸುತ್ತವೆ. ತೆರೆದ ಅಂದರೆ ಗ್ರಾಸ್ ಲ್ಯಾಂಡ್ಸ್ನಲ್ಲಿ ಇವು ಕಂಡು ಬರ್ತವೆ. ಅಟ್ಲಾಂಟಿಕ್ ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಹೊರತುಪಡಿಸಿ ಎಲ್ಲ ಖಂಡಗಳಲ್ಲಿ ಕಂಡು ಬರುತ್ತೆ ನೋಡ್ರಿ. ಅಟ್ಲಾಂಟಿಕ್ ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾ ಆಗಿರ್ಬೋದು, ಈ ಎರಡೂ ಒಂದು ಕಡೆಗಳಲ್ಲಿ ಹೊರತುಪಡಿಸಿ ಬೇರೆ ಎಲ್ಲ ಕಡೆಗಳಲ್ಲಿ ಈ ಒಂದು ಗೂಬೆಗಳು ಕಂಡು ಬರ್ತವೆ. ಇವು ವಿಶೇಷತೆ ಏನು ಹೊಂದಿದ್ದಾವೆ ಅಂದರೆ ಈ ಒಂದು ಗೂಬೆಗಳು ನೆಲದ ಮೇಲೆ ಗೂಡು ಕಟ್ಟುತ್ತವೆ. ನೆಲದ ಮೇಲೆ ಒಂದು ಗೂಡು ಕಟ್ಟುವಂಥ ಗೂಬೆ ಆಗಿವೆ ನೋಡಿ. ನಾವಿಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಗೂಬೆ ಯಾವ ರೀತಿಯಾಗಿದೆ. ಈ ಒಂದು ಫಿಲ್ಮೋಸ್ ಎಂದರೆ ಏನಪ್ಪ ಅಂತಂದ್ರೆ ಬೆಂಕಿಯ ಬಣ್ಣ ಎಂದರ್ಥ ಆಗ್ತದೆ ನೋಡ್ರಿ. ಫಿಲ್ಮೋಸ್ ಅಂದರೆ ಏನಂದರೆ ಬೆಂಕಿಯ ಬಣ್ಣ ಎಂಬುದಾಗಿ ಅರ್ಥವನ್ನು ನೀಡುತ್ತದೆ. ಸ್ಟ್ಯಾಟಿಕ್ ಜಿಕೆ ಮತ್ತು ವಿತ್ ನ್ಯೂಸಲ್ಲಿ ಕೂಡ ಇದೆ ನೋಡಿ. ಇತರ ಸುದ್ದಿಗಳು ಕೂಡ ಇದರಲ್ಲಿ ನಾವು ನೋಡ್ಬೋದು. ಯಾವ ರೀತಿಯಾಗಿ ಒಂದು ಗೂಬೆದ ವಿಷಯ ನೋಡಿದೆವೋ ಅದೇ ರೀತಿಯಾಗಿ ಇನ್ನೊಂದು ನ್ಯೂಸ್ ಇದೆ. ಈ ಒಂದು ಗೂಬೆಯ ಒಂದು ಕುಟುಂಬಕ್ಕೆ ಹೆಸರು ಏನಂತಂದರೆ ಸ್ಟ್ರಿಕ್ ಗೈಡ್ ಎಂದು ಕರೀತಾರೆ ನೋಡ್ರಿ. ಅದೇ ರೀತಿಯಾಗಿ ಇತ್ತೀಚೆಗೆ ನ್ಯೂಸಲ್ಲಿ ನೋಡೋದಾದ್ರೆ ಇನ್ನೊಂದು ನ್ಯೂಸು, ಮೈಸೂರು ಮೃಗಾಲಯ ಇಸ್ರೇಲ್ನಿಂದ ತಂದಿದ್ದ ಪ್ರಾಚಿ ಎಂಬ ಒಂದು ಜಿಬ್ರಾ ಇತ್ತೀಚೆಗೆ ಮೃತಪಟ್ಟಿದೆ. ಇದು ಕೂಡ ನ್ಯೂಸಲ್ಲಿ ಕಂಡು ಬಂದಿದೆ ನೋಡ್ರಿ. ಇತ್ತೀಚೆಗೆ ಒಂದು ಏನಪ್ಪ ಅಂತಂದರೆ ಜಿಬ್ರಾ ತರಲಾಗಿತ್ತು. ಎಲ್ಲಿಸಿಂದ? ಇಸ್ರೇಲ್ ದೇಶದಿಂದ. ಇದನ್ನು ಎಲ್ಲಿ ಯಾವ ಒಂದು ಮೃಗಾಲಯದಲ್ಲಿ ಇಟ್ಟಿದ್ರು ಅಂದರೆ ಮೈಸೂರು ಮೃಗಾಲಯದಲ್ಲಿ ಇಟ್ಟಿದ್ದರು. ಅದು ಇತ್ತೀಚೆಗೆ ಪ್ರಾಚಿ ಎಂಬ ಒಂದು ಜಿಬ್ರಾ ಏನಂದರೆ ಮೃತಪಟ್ಟಿದೆ. ಅದು ಕೂಡ ಪ್ರಶ್ನೆ ಆಗ್ಬೋದು. ಪ್ರಾಚಿ ಎಂಬುದು ಏನಪ್ಪ ಅಂತಂದರೆ ಒಂದು ಜಿಬ್ರಾ ಆಗಿದೆ. ಇದು ಮೈಸೂರು ಮೃಗಾಲಯದಲ್ಲಿ ಇತ್ತು, ಈಗ ಮರಣ ಹೊಂದಿದೆ. ನಂತರದಲ್ಲಿ ಕೊನೆಯದಾಗಿ ಒನ್ಲೈನ್ಸ್ ಇದ್ದಾವೆ ನೋಡಿ. ಕ್ವಿಕ್ ನ್ಯೂಸ್ ಬೈಟ್ಸ್ ಅಂತ ಹೇಳ್ಬೋದು. SBI ಲಾಭ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂರನೇ ಒಂದು ತ್ರೈಮಾಸಿಕದಲ್ಲಿ 21,028 ಕೋಟಿ ರೂಪಾಯಿಗಳ ದಾಖಲೆ ಲಾಭ ಗಳಿಸಿದೆ. ಅದೇ ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಕೊಟ್ಟಿದ್ದಾರೆ. ಆಸ್ಟ್ರಿಯಾದ TU ಲೇಬೋನ್ ಏನು ವಿಶ್ವವಿದ್ಯಾಲಯದ ಒಂದು ನಿಯೋಗವು ಭಾರತದೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವಕ್ಕಾಗಿ ನವದೆಹಲಿಗೆ ಭೇಟಿ ನೀಡಿದೆ. ಮಹಿಳಾ ಒಂದು ಪ್ರಾತಿನಿಧ್ಯ. ಒಂದು ಮಹಿಳಾ ಪ್ರಾತಿನಿಧ್ಯ ವರದಿಯೊಂದರ ಪ್ರಕಾರ ಭಾರತೀಯ ಒಂದು ಕಂಪನಿಗಳ ನಾಯಕತ್ವದಲ್ಲಿ ಮಹಿಳೆಯರ ಒಂದು ಪ್ರಾತಿನಿಧ್ಯ 20% ಏರಿಕೆಯಾಗಿದೆ ಅಂತ ನೀಡಲಾಗಿದೆ. ಎಷ್ಟು ಪರ್ಸೆಂಟು ಒಂದು ಮಹಿಳೆಯರ ಒಂದು ಪ್ರಾತಿನಿಧ್ಯ ಹೆಚ್ಚಾಗಿದೆ ಅಂದರೆ 20% ಅಷ್ಟು ಹೆಚ್ಚಾಗಿದೆ ನೋಡಿರಿ. ಕೊನೆಯದಾಗಿ ವ್ಯಾಪಾರದ ಸುರಕ್ಷತೆ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅಮೆರಿಕ ಒಪ್ಪಂದದ ಭಾರತವು ಹೈನುಗಾರಿಕೆ ಮತ್ತು ಕೃಷಿ ವಲಯಗಳಿಗೆ ರಕ್ಷಣೆ ಒದಗಿಸಿದೆ ಅಂತ ಹೇಳ್ಬೋದು ನಾವು. ಇದು ಕೂಡ ಪ್ರಮುಖ ಇಂಪಾರ್ಟೆಂಟ್ ಆಗಿದೆ. ಅಮೆರಿಕ ಮತ್ತು ಭಾರತ ದೇಶ ಈ ಒಂದು ಹೈನುಗಾರಿಕೆ ಆಗಿರ್ಬೋದು ಮತ್ತು ಕೃಷಿ ವಲಯಗಳಿಗೆ ರಕ್ಷಣೆಯನ್ನು ಕೂಡ ನೀಡಿದೆ. ಇಲ್ಲಿವರೆಗೆ ಏನಾಯ್ತಪ್ಪ ಅಂತಂದರೆ ಈ 8ನೇ ತಾರೀಕು ನಡೆದಂಥ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ 8/2/2026 ಇರುವಂಥ ಪ್ರಜಾವಾಣಿ, ದ ಹಿಂದೂ, ಅದೇ ರೀತಿಯಾಗಿ ಕನ್ನಡಪ್ರಭ, ವಿಜಯವಾಣಿ ಒಂದು ಪೇಪರಲ್ಲಿ ಕಂಡು ಬಂದಂಥ ಮಾಹಿತಿ ಇತ್ತು ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಲೈಕ್ ಬಟನ್ನ ಒಂದು ಪ್ರೆಸ್ ಮಾಡಿರಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ಯಾರು ನೋಡಿದ್ರು ಅವರೆಲ್ಲ ವೀಕ್ಷಿಸಿದ್ದಕ್ಕಾಗಿ ನನ್ನ ಕಡೆಯಿಂದ ಮತ್ತು ನಮ್ಮ ಒಂದು ಏನಿದೆ ಈ ಒಂದು ಚಾನಲ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ನ್ಯೂಸ್ ಯಾರ್ಯಾರು ನೋಡ್ತಾಯಿದ್ರೋ KS ಟ್ಯುಟೋರಿಯಲ್ಗೆ ಸಬ್ಸ್ಕ್ರೈಬ್ ಆಗಿ. ದಿನನಿತ್ಯದ ಪ್ರಚಲಿತ ಘಟನೆಗಾಗಿ ನಮ್ಮ ಚಾನಲ್ನ ಚಂದರಾಗಿರಂತ ಹೇಳಲು ಬಯಸ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ, ನೋಡೋಣ ಎಷ್ಟು ಜನ ಆಗ್ತಾರಂತ. ಸೂಪರ್ ಅಂತ ಕಮೆಂಟ್ ಹಾಕಿ. ಓಕೆ, ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು
ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.